ಹೊರ ರಾಜ್ಯಗಳಿಂದ ಬಂದವರಿಂದಲೇ ಹೆಚ್ಚು ಅಪರಾಧ ಕೃತ್ಯಗಳು ನಡೀತಾ ಇದ್ದಾವೆ. ಹುಬ್ಬಳ್ಳಿಯಲ್ಲಿ ಬಾಲಕಿ ಹತ್ಯೆ ಪ್ರಕರಣದ ಬಗ್ಗೆ ಗೃಹ ಸಚಿವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಬೇರೆ ರಾಜ್ಯಗಳಿಂದ ಬಂದವರಿಂದ ನಮ್ಮ ಸಂಸ್ಕೃತಿ ಹಾಳಾಗ್ತಾ ಇದೆ. ಕಾರ್ಮಿಕ ಇಲಾಖೆ ಜೊತೆಗೆ ಗೃಹ ಇಲಾಖೆ ಜಂಟಿ ಸಭೆಯನ್ನ ನಡೆಸ್ತೇವೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೊರ ರಾಜ್ಯಗಳಿಂದ ಬಂದವರಿಂದಲೇ ಹೆಚ್ಚು ಅಪರಾಧ ಕೃತ್ಯಗಳು ರಾಜ್ಯದಲ್ಲಿ ನಡೀತಾ ಇದೆ. ಹುಬ್ಬಳ್ಳಿ ಬಾಲಕಿ ಹತ್ಯೆ ಪ್ರಕರಣದ ಬಗ್ಗೆ ಗೃಹ ಸಚಿವರು ಇಲ್ಲಿ ಮಾತನಾಡಿರುವಂಥದ್ದು. ಬೇರೆ ರಾಜ್ಯಗಳಿಂದ ಬಂದವರಿಗೆ ನಮ್ಮ ಸಂಸ್ಕೃತಿ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಅಪರಾಧ ಕೃತ್ಯ ಹೆಚ್ಚಾಗಲು ಹೊರ ರಾಜ್ಯದವರೇ ಕಾರಣ. ನಮ್ಮ ಜನರ ಭಾವನೆ ಅರ್ಥ ಮಾಡಿಕೊಳ್ಳದೆ ಈ ರೀತಿಯಾಗಿ ವರ್ತನೆಯನ್ನ ಮಾಡ್ತಾ ಇದ್ದಾರೆ. ಬಹುತೇಕ ಕಡೆ ಕಟ್ಟಡ ಕಾರ್ಮಿಕರಿಂದಲೇ ಅಪರಾಧ ಕೃತ್ಯಗಳು ನಡೀತಾ ಇದೆ ಅನ್ನೋ ನಿಟ್ಟಿನಲ್ಲಿ ಗೃಹ ಸಚಿವರು ಮಾತನಾಡಿದ್ದಾರೆ. ಹೊರ ರಾಜ್ಯಗಳಿಂದ ಬಂದವರಿಂದಲೇ ಹೆಚ್ಚು ಅಪರಾಧ ಕೃತ್ಯ ನಡೀತಾ ಇದೆ ರಾಜ್ಯದಲ್ಲಿ. ಹುಬ್ಬಳ್ಳಿ ಬಾಲಕಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿರೋದು. ಹುಬ್ಬಳ್ಳಿ ಎನ್ಕೌಂಟರ್ ಕೇಸ್ ನಂತರ ಅಲರ್ಟ್ ಆಗಿದ್ದಾರೆ ಹೋಮ್ ಮಿನಿಸ್ಟರ್. ಕಳೆದ 1 ವರ್ಷಗಳ ಅಪರಾಧ ಕೃತ್ಯದ ವರದಿಯನ್ನ ಪಡೆದಿದ್ದಾರೆ ಪರಮೇಶ್ವರ್ ಅವರು. ಹೊರ ರಾಜ್ಯಗಳಿಂದ ಬಂದು ಕ್ರೈಮ್ ಮಾಡುವವರ ಸಂಖ್ಯೆನೇ ಹೆಚ್ಚಾಗಿದೆ. ಕಳೆದ 2 ವರ್ಷದಲ್ಲಿ ದಾಖಲಾದ ಕೇಸ್ಗಳಲ್ಲಿ ಹೊರ ರಾಜ್ಯದವರ ಕ್ರೈಮ್ ರೇಟ್ 30ರಿಂದ 40%. ಕೆಲಸಕ್ಕಾಗಿ ಹೊರ ರಾಜ್ಯಗಳಿಂದ ಬಂದು ಕ್ರೈಮ್ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. KCRB ಕರ್ನಾಟಕ ಕ್ರೈಮ್ ರೆಕಾರ್ಡ್ ಬ್ಯೂರೋ ಇಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಮಾಹಿತಿ ಪ್ರಕಾರ ಹೊರ ರಾಜ್ಯದಿಂದ ಬಂದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕ್ರೈಮ್ ಮಾಡ್ತಾ ಇದ್ದಾರೆ. ಸುಲಭವಾಗಿ ಹಣ ಮಾಡಿ ತಮ್ಮ ಊರುಗಳಿಗೆ ವಾಪಸ್ ಓಡಿ ಹೋಗೋ ಪ್ಲಾನ್ ಅವರದ್ದು. ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಸುಲಭವಾಗಿ ಹಣ ಗಳಿಸುವ ಪ್ಲಾನ್. ಇದೇ ರೀತಿಯೇ ಹುಬ್ಬಳ್ಳಿಯಲ್ಲಿ ಬಾಲಕಿಯ ಕಿಡ್ನಾಪ್ ಮಾಡಲಾಗಿತ್ತು. ಮಾನವ ಕಳ್ಳ ಸಾಗಾಣೆಗಾಗಿ ಬಾಲಕಿಯನ್ನ ಕಿಡ್ನಾಪ್ ಮಾಡಿದ್ದ ಬಿಹಾರ ಮೂಲದ ಆರೋಪಿ. ಹುಬ್ಬಳ್ಳಿ ಎನ್ಕೌಂಟರ್ ಕೇಸ್ ನಂತರ ಅಲರ್ಟ್ ಆಗಿದ್ದಾರೆ ಈಗ ಹೋಮ್ ಮಿನಿಸ್ಟರ್. ಅಂದ್ರೆ ನಾವು ಕೇವಲ ಇಲ್ಲಿ ಅತ್ಯಾಚಾರ ಮಾಡೋದಕ್ಕೆ ಮಾತ್ರ ಆ ಬಾಲಕಿಯನ್ನ ಕಿಡ್ನಾಪ್ ಮಾಡಿದ್ದ ಆ ಬಿಹಾರದ ಕ್ರಿಮಿ ಅಂತ ಹೇಳಿ ಅನ್ಕೊಂಡಿದ್ವಿ. ಆದ್ರೆ ಇಲ್ಲಿ ಗೃಹ ಸಚಿವರು ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ. ಮಾನವ ಕಳ್ಳ ಸಾಗಾಣಿಕೆ ಮಾಡೋದಕ್ಕೆ ಈ ರೀತಿಯಾದಂಥ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಹೊರ ರಾಜ್ಯದಿಂದ ಬಂದವರು ಅಂತ ಹೇಳಿ. ಅಂದ್ರೆ ಇಲ್ಲಿಗೆ ದುಡಿಮೆಗೆ ಅಂತ ಬರೋದು, ಬಂದು ಅಡ್ಡದಾರಿಯನ್ನ ಹಿಡಿಯೋದು, ಸುಲಭವಾಗಿ ಹಣ ಗಳಿಸೋದು, ಹಣ ಮಾಡಿ ಇಲ್ಲಿಂದ ಎಸ್ಕೇಪ್ ಆಗೋದು. ಅಂದ್ರೆ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. 1 ವರ್ಷದಲ್ಲಿ 30ರಿಂದ 40% ಹೊರ ರಾಜ್ಯದವರಿಂದಲೇ ಕ್ರೈಮ್ ರೇಟ್ ಜಾಸ್ತಿ ಆಗಿರೋದು. 30ರಿಂದ 40%. ಅಂದ್ರೆ ಹೊರ ರಾಜ್ಯದವರ ಅಟ್ಟಹಾಸ ರಾಜ್ಯದಲ್ಲಿ ಜಾಸ್ತಿ ಆಗ್ತಾ ಇದೆ ದಿನೇ ದಿನೇ. ಇದಕ್ಕೆ ಕಡಿವಾಣ ಹಾಕೋದು ಯಾವಾಗ? ಅದು ಎಂತೆಂಥವರು ಇಂಥ ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂತ ಅಂದ್ರೆ ಬಹುತೇಕ ಕಡೆ ಕಟ್ಟಡ ಕಾರ್ಮಿಕರು, ಕಟ್ಟಡ ಕೆಲಸಕ್ಕೆ ಅಂತ ಹೇಳಿ ಬಂದಿರ್ತಾರಲ್ಲ ಹೊರ ರಾಜ್ಯಗಳಿಂದ ಕಾರ್ಮಿಕರು, ಅಂಥವರೇ ಇಂಥ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅನ್ನೋದನ್ನು ಕೂಡ ಸ್ವತಃ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಪರಾಧ ಕೃತ್ಯಗಳಿಗೆ ಕಡಿವಾಣ ಹಾಕೋದಕ್ಕೆ ವಿಶೇಷ ಸಭೆಯನ್ನ ಮಾಡ್ತೇವೆ. ಇನ್ನು ಮುಂದೆ ಈ ರೀತಿಯಾದಂಥ ಘಟನೆಗಳು ನಡಿಬಾರದು, ಅಂತ ಕ್ರಮಗಳನ್ನು ತೆಗೆದುಕೊಳ್ತೇವೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಗೃಹ ಸಚಿವರು ಏನು ಹೇಳಿದ್ದಾರೆ? ಮಾನವ ಕಳ್ಳ ಸಾಗಣೆ ನಡೀತಾ ಇದೆ ರಾಜ್ಯದಲ್ಲಿ ಅಂತ ಹೇಳಿ ಒಪ್ಕೊಂಡಾಗಿದೆ ಈಗ. ಅಂದ್ರೆ ಈ ಹೊರ ರಾಜ್ಯದವರು ಬಂದು ಮಾನವ ಕಳ್ಳ ಸಾಗಣೆ ಮಾಡಿ ಸುಲಭವಾಗಿ ಹಣ ಗಳಿಸುವಂತ ಕೆಲಸಕ್ಕೆ ಇಳಿತಾ ಇದ್ದಾರೆ, ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಾಗಾದ್ರೆ ಇವರ ವಿರುದ್ಧ, ಇಂಥವರ ವಿರುದ್ಧ ಯಾಕೆ ಕ್ರಮ ಆಗ್ತಾ ಇಲ್ಲ ಅನ್ನೋದು ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್. ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಜಯ್, ಈಗ ಗೃಹ ಸಚಿವರೇ ಹೇಳಿದ್ದಾರೆ ಹೊರ ರಾಜ್ಯಗಳಿಂದ ಬಂದಿರುವಂತ ಈ ಕೆಲಸಕ್ಕೆ ಅಂತ ಬಂದಿರುವಂತ ಜನರಿಂದಾನೇ ಅಪರಾಧ ಕೃತ್ಯಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ. ಇದು ಇವತ್ತು ನಿನ್ನೆಯ ಕಥೆಯಲ್ಲ, ಬಹಳಷ್ಟು ವರ್ಷಗಳಿಂದಲೂ ಕೂಡ. ಯಾಕೆ ಕಡಿವಾಣ ಹಾಕುವಂತ ಕೆಲಸ ಆಗ್ತಾ ಇಲ್ಲ ಅಂತ?
ರಾಮೇನು ಹುಬ್ಳಲ್ಲಿ ಒಂದು 5 ವರ್ಷದ ಬಾಲಕಿಯನ್ನು ಕಿಡ್ನಾಪ್ ಹಾಗೂ ಒಂದು ಅತ್ಯಾಚಾರ ನಡೆಸಿ ನಂತರ ಆಕೆ ಬಾಲಕಿಯನ್ನು ಕೊಲೆ ಮಾಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದು ಕಡೆ ಆರೋಪಿಯನ್ನು ಕೂಡ ಎನ್ಕೌಂಟರ್ ಮಾಡಲಾಗಿದೆ. ಇದರ ಬೆನ್ನಲ್ಲೇ ಗೃಹ ಇಲಾಖೆ ಕೂಡ ಸಾಕಷ್ಟು ಕಟ್ಟೆಚ್ಚರವನ್ನು ವಹಿಸಿಕೊಂಡಿದೆ. ಸಾಕಷ್ಟು ಒಂದು ಸ್ಟ್ರಿಕ್ಟನ್ನು ಕೆಲವೊಂದಷ್ಟು ಕಂಡೀಷನ್ ಮೇಲೆ ಮಾಡಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದಂತೆ ಇವತ್ತು ಗೃಹ ಸಚಿವರಾಗಿರುವಂಥ ಪರಮೇಶ್ವರ್ ಹೇಳುವಂಥ ಸಂದರ್ಭದಲ್ಲಿ ಕೂಡ ಹೊರ ರಾಜ್ಯದಿಂದ ಬಂದಂತಹ ಅನೇಕರು ಕೂಡ ಒಂದು ಕ್ರೈಮ್ ರೇಟ್ಸಲ್ಲಿ ಭಾಗಿಯಾಗಿದ್ದಾರೆ. ಅವರಿಂದನೇ ಕೂಡ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಕ್ರೈಮ್ ರೇಟ್ಸ್ ಕೂಡ ಗಣನೀಯವಾಗಿ ಹೆಚ್ಚಿಗೆ ಆಗ್ತಾ ಇದೆ ಅಂತ ಹೇಳಿ ಒಂದು ಮಾಹಿತಿಯನ್ನು ಕೂಡ ಕೊಟ್ಟರು. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಂತೆ ಕಳೆದ 1 ವರ್ಷದಿಂದ ಕರ್ನಾಟಕ ಕ್ರೈಮ್ ಬ್ಯೂರೋ ರೆಕಾರ್ಡ್ಸ್ ಏನಿದೆ ಅದರಲ್ಲಿ ಕೆಲವೊಂದಷ್ಟು ಮಾಹಿತಿನ ಪಡ್ಕೊಳ್ಳಾಗಿತ್ತು. ಆಲ್ಮೋಸ್ಟ್ ಹೊರ ರಾಜ್ಯದಿಂದ ಅಂದರೆ ನೇಪಾಳದಲ್ಲಿ ಆಗಿರ್ಬೋದು, ಬಿಹಾರ ಆಗಿರ್ಬೋದು, ಅಸ್ಸಾಂ ಆಗಿರ್ಬೋದು, ಹೀಗೆ ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥ ವ್ಯಕ್ತಿಗಳೇ ಈ ಬೆಂಗಳೂರಿನಲ್ಲಿ ಆಗ್ತಿರುವಂಥ ಎಲ್ಲ ಕ್ರೈಮ್ ರೇಟ್ಸ್ಗಳಲ್ಲಿ 30 to 40% ಅಷ್ಟು ಅವರ ಒಂದು ಹೊರ ರಾಜ್ಯದಿಂದ ಬಂದವರೇ ಮಾಡ್ತಾ ಇದ್ದಾರೆ ಅಂಥೇಳಿ ರೆಕಾರ್ಡ್ ಕೂಡ ಸಿಕ್ಕಿರುವಂಥದ್ದು. ಹೀಗಾಗಿ ಕ್ರೈಮ್ ರೇಟ್ಸ್ನ ಕಡಿಮೆ ಮಾಡೋದಕ್ಕೆ ಅಂತೇಳಿ ರಾಜ್ಯ ಸರ್ಕಾರ ಜೊತೆಗೆ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ಕಟ್ಟೆಚ್ಚರವನ್ನು ವಹಿಸ್ಕೊಂಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ನಡೆದಿರುವಂಥ ಕ್ರೈಮ್ ರೇಟ್ಸ್ನೆಲ್ಲ ಕ್ಯಾಲ್ಕುಲೇಟನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಈಗಾಗಲೇ ಹೇಳಿದಂತೆ 30 to 40% ಅಷ್ಟು ಕ್ರೈಮ್ ರೇಟ್ಸ್ಗಳು ಹೊರ ರಾಜ್ಯದಿಂದ ಬಂದವಂಥ ಕೆಲವರು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಪ್ರಮುಖವಾಗಿ ನೇಪಾಳದಲ್ಲಿ ಬಂದಿರುವಂಥ ಅನೇಕರು ಕೂಡ ಬೆಂಗಳೂರಿನಲ್ಲಿ ಒಂದು ಕೇರ್ ಟೇಕರ್ ಆಗಿ ಮನೆಯಲ್ಲಿ ಇರ್ತಾರೆ. ಅವರು ಕೂಡ ಯಾರೂ ಇಲ್ಲದಂಥ ಸಂದರ್ಭದಲ್ಲಿ ಮನೆಯಿಂದ ಚಿನ್ನವನ್ನು ಕಳ್ತನ ಮಾಡುವಂಥದ್ದು ಅಥವಾ ಚೈನ್ ಸ್ನ್ಯಾಚಿಂಗ್ ಮಾಡುವಂಥದ್ದು ಈ ರೀತಿಯಾಗಿ ಪ್ರಕರಣಗಳು ಕೂಡ ಹೆಚ್ಚಾಗಿ ಬೆಂಗಳೂರಿನಲ್ಲಿ ನಡೀತಾ ಇರುತ್ತೆ. ನಂತರ ಅವರು ಇಲ್ಲಿಂದ ನೇರವಾಗಿ ಹಣವನ್ನು ಮಾಡಿಕೊಂಡು ಚಿನ್ನವನ್ನು ಕತ್ಕೊಂಡು ನೇರವಾಗಿ ನೇಪಾಳಗೆ ಹೋಗಿ ಸೆಟ್ಲ್ ಆಗ್ತಾರೆ. ನಂತರ ಈ ಬಿಹಾರ ಗ್ಯಾಂಗ್ ಇರ್ಬೋದು, ಅವರು ಕೂಡ ಸಾಕಷ್ಟು ಒಂದು ಕೊಲೆ ಯತ್ನ ಪ್ರಕರಣ, ರಾಬ್ರಿ ಪ್ರಕರಣದಲ್ಲೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಬೇರೆ ಬೇರೆ ರಾಜ್ಯದಿಂದ ಬಂದವರು ಈ ಒಂದು ಬೆಂಗಳೂರಿನಲ್ಲಿ ಕಳ್ಳತನವನ್ನು ಮಾಡುವಂಥದ್ದು, ಕೊಲೆ ಯತ್ನ ಮಾಡುವಂಥದ್ದು, ನಂತರ ರಾಬ್ರಿಯನ್ನು ಮಾಡಿ ಅದನ್ನು ಒಂದು ಹಣದ ಸಮೇತ ಬೇರೆ ರಾಜ್ಯಕ್ಕೆ ಹೋಗಿ ಸೆಟಲ್ ಆಗ್ತಾ ಇರುವಂಥ ಕೇಸ್ಗಳು ಕೂಡ ಸಾಕಷ್ಟು ಆಗ್ತಾ ಇದೆ. ಅದೇ ರೀತಿಯಾಗಿ ಡ್ರಗ್ಸ್ ಏನಿದೆ ಅದು ಸಪ್ಲೈ ಮಾಡುವಂಥ ಕೆಲಸಗಳನ್ನಾಗಿರ್ಬೋದು, ಬೇರೆ ಕಡೆಯಿಂದ ತಂದು ಈ ಬೆಂಗಳೂರಿನಲ್ಲಿ ಮಾರುವಂಥ ಕೇಸ್ಗಳಾಗಿರ್ಬೋದು, ಹೀಗೆ ಹಲವು ರೀತಿಯಾದಂಥ ಕ್ರೈಮ್ ರೇಟ್ಸ್ಗಳು ಹೊರ ರಾಜ್ಯದಿಂದ ಬಂದವರಿಂದಲೇ ಆಗ್ತಾ ಇದೆ ಅನ್ನೋದು ಕೂಡ ರೆಕಾರ್ಡ್ ಸಮೇತ ಈಗಾಗಲೇ ಪೊಲೀಸ್ ಇಲಾಖೆಗೆ ಜೊತೆಗೆ ಗೃಹ ಇಲಾಖೆಗೂ ಕೂಡ ಸಿಕ್ಕಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಕ್ಕೆ ಅಂತ ಕೆಲವೊಂದಷ್ಟು ಕ್ರೈಮ್ಗಳನ್ನ ನೋಡೋದಾದ್ರೆ ವೈಲಿಕಾವಲಲ್ಲಿ ಕಳೆದ 1 ವರ್ಷದ ಹಿಂದೆ ಒಂದು ಮಹಾಲಕ್ಷ್ಮಿ ಒಂದು ಯುವತಿಯನ್ನು ಒಂದು ಕೊಲೆಯನ್ನು ಮಾಡಲಾಗಿತ್ತು. ಆಕೆಯನ್ನು ಪೀಸನ್ನು ಮಾಡಿ ಅದೇ ಮನೆಯಲ್ಲಿ ಫ್ರಿಜ್ನಲ್ಲಿ ಇಡಲಾಗಿತ್ತು. ನಂತರ ಅವನ ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲಿ ಕೂಡ ಆತ ಸೂಸೈಡನ್ನು ಮಾಡ್ಕೊಂಡಿದ್ದ. ನಂತರ ಇತ್ತೀಚೆಗೆ ಕಳೆದ 1 ವಾರದ ಹಿಂದಷ್ಟೇ ಕೂಡ ಉಳಿಮಾವಿಯಲ್ಲಿ ತನ್ನ ಪತ್ನಿಯನ್ನು ಕೊಂದು ಆಕೆಯನ್ನು ಸೂಟ್ ಕೇಸ್ನಲ್ಲಿ ಹಾಕಿರುವಂಥ ಪ್ರಕರಣ ಏನಿತ್ತು, ಆತ ಕೂಡ ಸೂಸೈಡನ್ನು ಅಟೆಂಪ್ಟ್ ಮಾಡಿದ. ನಂತರ ಆತನನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ಈಗಾಗಲೇ ಜೈಲಿಗೆ ಹಾಕಿರುವಂಥ ಹೀಗೆ ಹೊರ ರಾಜ್ಯದಿಂದ ಬಂದವರೇ ಅತಿ ಹೆಚ್ಚಾಗಿ ಕ್ರೈಮ್ನಲ್ಲಿ ಬೆಂಗಳೂರಿನಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹೀಗಾಗಿ ಕ್ರೈಮ್ ರೇಟ್ಸ್ಗಳು ಕೂಡ ಆಟೋಮೆಟಿಕ್ ಆಗಿ ರೈಸ್ ಆಗ್ತಾ ಇದೆ. ಇದಕ್ಕೆ ಕಡಿವಾಣವನ್ನು ಹಾಕಬೇಕು ಅಂತೇಳಿ ಗೃಹ ಇಲಾಖೆ ಅದಕ್ಕೆ ಸಂಬಂಧಪಟ್ಟಂತೆ ಕಾರ್ಮಿಕ ಇಲಾಖೆಯ ಜೊತೆ ಒಂದು ಸಭೆಯನ್ನು ನಡೆಸಿ ಕಂಟ್ರೋಲ್ ಮಾಡೋದು ಹೇಗೆ ಅನ್ನೋದನ್ನು ಕೂಡ ಮಾಡಬೇಕು. ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಬೇಕು ಕ್ರೈಮ್ ರೇಟ್ಸ್ನ, ಜೊತೆಗೆ ಹೊರ ರಾಜ್ಯದಿಂದ ಬರುವಂಥ ಏನಿದ್ದಾರೆ ಜನಗಳು ಅವರ ಒಂದು ಹಿನ್ನೆಲೆಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಅವರ ಆಧಾರ್ ಕಾರ್ಡ್ ಆಗಿರ್ಬೋದು, ಅವರ ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಜೊತೆಗೆ ಅವ್ರಿಗೆ ಕೆಲಸವನ್ನಂತ ಕೊಡುವಂಥ ಸಂಸ್ಥೆ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವರ ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಳ್ಬೇಕಾಗುತ್ತೆ ಅಂತೇಳಿ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಹೀಗಾಗಿ ಇವತ್ತು ಈ ಕಾರ್ಮಿಕ ಇಲಾಖೆ ಜೊತೆ ಗೃಹ ಇಲಾಖೆ ಕೂಡ ಮೀಟಿಂಗನ್ನು ಮಾಡಿಕೊಂಡು ನಂತರ ಇದಕ್ಕೆ ಬೇಕಾಗಿದ್ದಂಥ ಅಂದರೆ ಆಲ್ಮೋಸ್ಟ್ ಕ್ರೈಮ್ ರೇಟ್ಸ್ನ ಕಡಿಮೆ ಮಾಡೋದಕ್ಕೆ ಏನೇನು ಬೇಕು ಸಿದ್ಧತೆನ ಒಂದು ಕಡೆ ಇಡೀ ಇಲಾಖೆ ಅಂದರೆ ಪೊಲೀಸ್ ಇಲಾಖೆ ಜೊತೆಗೆ ಗೃಹ ಇಲಾಖೆ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ಳಲಾಗ್ತಿದೆ. ರಾಮ್, ಓಕೆ ಅಜಯ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಇಲ್ಲಿನ ಕಾನೂನು ಭಯ ಇದೆಯೋ ಗೊತ್ತಿಲ್ಲ. ಯಾಕಂದ್ರೆ UP ಬಿಹಾರದಲ್ಲಿ ಈ ತರದ ಘಟನೆಗಳು ಕಾಮನ್ ಅನ್ನೋ ತರದಲ್ಲಿ ನಡೆದೋಗ್ಬಿಡ್ತಾರೆ. ಕರ್ನಾಟಕದಲ್ಲಿ ವಲಸೆ ಕಾರ್ಮಿಕರ ಬಗ್ಗೆ ಒಂದು ಎಚ್ಚರಿಕೆ ಇಡಬೇಕಾದ ಪರಿಸ್ಥಿತಿ ಇದೆ ಅಂತ. ಯಾಕಂದ್ರೆ ಸಾಕಷ್ಟು ಕ್ರೈಮ್ಗಳೆಲ್ಲ ಅವ್ರದ್ದೇ ಜಾಸ್ತಿ ಕಾಣಿಸ್ತಾರೆ ಇವಾಗ. ಇಲ್ಲ, ಭಾಳ ಜನ ಹೊರ ರಾಜ್ಯದಿಂದ ಬೆಂಗಳೂರಿಗೆ ಆಗಲಿ ಕರ್ನಾಟಕಕ್ಕಾಗಲಿ ಭಾಳ ಜನ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ನೀವು ಹೇಳಿದಾಗೆ ಅವರಿಗೆ ಇಲ್ಲಿನ ಕಲ್ಚರು, ಇಲ್ಲಿನ ಜನಗಳ ಭಾವನೆಗಳು ಅರ್ಥ ಆಗೋದಿಲ್ವೋ ಏನೋ ಗೊತ್ತಿಲ್ಲ. ಅವರು ಆ ರೀತಿ ಬಿಹೇವ್ ಮಾಡ್ತಾರೆ. ಭಾಳಷ್ಟು ಕೇಸ್ಗಳಲ್ಲಿ ಈ ರೀತಿ ಹೊರ ರಾಜ್ಯದಿಂದ ಬಂದವ್ರದ್ದೇ ಹೆಚ್ಚು ಕೇಸಸ್ಗಳು ನಾವು ನೋಡ್ತೇವೆ. ಅದರಿಂದ ಕಾರ್ಮಿಕ ಇಲಾಖೆಗೂ ಕೂಡ ನಾನು ಮಾತಾಡ್ತೀನಿ, ಒಂದು ಕಂಬೈನ್ಡ್ ಮೀಟಿಂಗ್ ಮಾಡಿ ಏನು ಕ್ರಮ ತಗೋಬೋದು. ಕನ್ಸ್ಟ್ರಕ್ಷನ್ಸ್ ವರ್ಕರ್ಸು, ಸುಮಾರು ಕಡೆ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗಳ ಕ್ರೈಮ್ಗಳೆಲ್ಲ ಆಗಿರೋದು ನಿಮಗೂ ಗೊತ್ತಿದೆ. ಅಂಥದ್ರಿಂದ ಅದನ್ನು ಒಂದು ಸಭೆ ಮಾಡಿ ಅದಕ್ಕೆ ಮುಂದೆ ಏನು ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡಿ.